ಎಲ್ಲ ಆಯಿತು. ನಾನು ಒಬ್ಳು ಹೆಣ್ಮಗಳಿದ್ದೀನಿ. ಇಲ್ಲಿ ಬಂದಿದ್ದೀರಿ, ಇಲ್ಲಿ ಸರಿಯಾಗಿ ಊಟಕ್ಕಿಲ್ಲ, ನಿದ್ದೆ ಇಲ್ಲ, ಅದೆಲ್ಲ ಬಿಟ್ಬಿಡ್ರಿ. ಸ್ನಾನಕ್ಕೆ ವಾಶ್ರೂಮ್ಗೆ ಹೋಗೋಕ್ಕಿಲ್ಲ. ಕೆಲವರೆಲ್ಲ ಹೆಣ್ಮಕ್ಳು ಬಂದವ್ರು ಪೀರಿಯಡ್ಸ್ ಆಗಿರ್ತಾರೆ, ಅವ್ರಿಗೆಲ್ಲ ಹೆಂಗೆ ಕಷ್ಟ ಆಗ್ತಿಲ್ವಾ ಇಲ್ಲಿ? ತುಂಬ ಕಷ್ಟ ಆಗ್ತಿದೆ ಪೀರಿಯಡ್ ಆಗಿರೋರಿಗೆ. ಇಲ್ಲಿ ಬಂದು ಪೀರಿಯಡ್ ಆಗಿರೋರು ಇದ್ದಾರೆ. ತುಂಬ ಅಂದರೆ ಶೌಚಾಲಯ ಬೇಕು, ಅದಕ್ಕೂ ಕಷ್ಟ ಆಗ್ತಿದೆ. ಪೀರಿಯಡ್ ಆಗಿರೋರಿಗೆ ಪೇಯ್ನು, ಮತ್ತು ಎಷ್ಟೊಂದು ಜನ ಹುಷಾರು ತಪ್ತಾ ಇದ್ದಾರೆ, ಹೊಟ್ಟೆ ನೋವು, ಮಕ್ಕಳಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಸರ್ಕಾರಕ್ಕೆ ನಿಜವಾಗ್ಲೂ ಕಣ್ಣು ಅಂತಿದ್ರೆ, ಅವ್ರಿಗೂ ಮನಸ್ಸು ಅಂತಿದ್ರೆ, ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ, ಆ ನೋವು ಅವ್ರಿಗೂ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋರಾದರೆ ಸರ್ಕಾರ ಕೂಡಲೇ ಬಂದು ನಮ್ಮ ಪರ ಇರಬೇಕು. ಯಾಕಂದರೆ ಪ್ರತಿ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರಿಗೂ ಮನೇಲಿ ನಾವು ನೋಡ್ತೀವಿ ಹೋಗಿ ಅವ್ರ ಕಷ್ಟನ, ಆದರೆ ಅವ್ರಿಗೆ ನಮ್ಮ ಕಷ್ಟ ಗೊತ್ತಾಗ್ತೀವಿ. ಈಗ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಆಶಾ ಕಾರ್ಯಕರ್ತರು ಅಂದರೆ ಏನು ಕೆಲಸ ಮಾಡ್ತಾರೆ, ಏನೇನು ಇರುತ್ತೆ ಅಂತ ಗೊತ್ತಿರಲ್ಲ. ಏನೇನು ಕೆಲಸ ಮಾಡ್ತೀರಾ ನೀವು? ಮೇಡಮ್, ಈಗ ಮದುವೆ ಆಗಿ ಹೊಸ್ದಾಗಿ ನಮಗೆ ಜೊತೆ ಬಂದಿರ್ತಾರೆ, ಗಂಡು ಹೆಣ್ಣು ಬಂದಿರ್ತಾರೆ. ಅವತ್ತಿಂದನೇ ಅವರು ನಮ್ಮ ಜವಾಬ್ದಾರಿ. ಅವತ್ತಿಂದ ನಮಗೆ ಒಂದು ಬುಕ್ ಕೊಟ್ಟಿರ್ತಾರೆ. ಆವಾಗ EC ಅಂತ ಎಂಟ್ರಿ ಮಾಡ್ಕೋಬೇಕು. ಅವ್ರನ್ನ ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆಗದೇ ಇರೋ ಥರನೂ ಮೋಟಿವೇಶನ್ ಮಾಡಬೇಕು. 2 ವರ್ಷ ಅಕಸ್ಮಾತ್ ಅವ್ರು ಗರ್ಭಿಣಿ ಆದರೂ ಅಲ್ಲಿಂದ ಗರ್ಭಿಣಿಯಾಗಿ 9 ತಿಂಗಳು ನಾವು ಅವ್ರನ್ನ ಕಾಪಾಡ್ಕೊಂಡು ಹೋದರೆ 9 ತಿಂಗಳು ಕಾಪಾಡಿದ್ದಕ್ಕೆ 200 ರೂಪಾಯಿ ಕೊಡ್ತಾರೆ. 9 ತಿಂಗಳ ಕೆಲಸಕ್ಕೆ 200 ರೂಪಾಯಿ ಕೊಡ್ತಾರೆ. ಅದು ಕರೆಕ್ಟಾಗಿ ಕೊಡ್ತಾರಾ? ಇಲ್ಲ ಮೇಡಮ್, ಅದನ್ನು ಏನು ನಾವು ಅಷ್ಟು ಕಷ್ಟಪಟ್ಟು 9 ತಿಂಗಳು ಕಾಪಾಡ್ಕೊಂಡು ಬಂದು RCH ಪೋರ್ಟಲ್ ಅಂತ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ತೀವಿ. ಅದು ಬಂದರೆ ಎಂಟ್ರಿ ಬರುತ್ತೆ 200 ರೂಪಾಯಿ, ಇಲ್ಲಾಂದ್ರೆ ಆ 200 ರೂಪಾಯಿ ಕೂಡ ಬರಲ್ಲ. ಆಮೇಲೆ ಈಗ ಏನು ಮಾಡ್ತಾರೆ, ಗೌರ್ಮೆಂಟಲ್ಲಿ ಡೆಲಿವರಿ ಆಗಬೇಕು. ಈಗ ಅರ್ಜೆಂಟ್ ಏನಾದರೂ ಅವ್ರಿಗೆ ಆಗ್ತಾ ಇಲ್ಲ, ಗೌರ್ನಮೆಂಟಲ್ಲೇ ರೆಫರ್ ಮಾಡೋರು ಇದ್ದಾರೆ. ಅಲ್ಲಿ ಗೌರ್ನಮೆಂಟಲ್ಲಿ ಆಗಲಿಲ್ಲ ಡೆಲಿವರಿ, ಪ್ರೈವೇಟ್ಗೆ ಹೋಗ್ಬಿಟ್ರು ಅಂದರೆ ಅದು ದುಡ್ಡಿಲ್ಲ ನಿಮಗೆ. ನೀವು 9 ತಿಂಗಳಿಗೆ ಅವ್ರು ನೋಡ್ಕೊಂಡಿದ್ದು ನಿಮಗೆ ದುಡ್ಡಿಲ್ಲ. ಈಗ ಬಾಣಂತಿಯರು ಬಸರಿಯರು ಬಿಟ್ಟು ಬೇರೆ ಏನು ಕೆಲಸ ಇರುತ್ತೆ? ಕಫ ಪರೀಕ್ಷೆ ಮಾಡಿ TB ಅವ್ರು ನೋಡಬೇಕು, ಕುಷ್ಠರೋಗದವ್ರನ್ನ ನೋಡಬೇಕು, ಕುಷ್ಠರೋಗದವ್ರಿಗೆ ಮಾತ್ರ ಕೊಡಬೇಕು. ನಿಮಗೆ ಆಯಿತು ಅಂತ ಸಮಸ್ಯೆ ಇರೋರ್ನೆಲ್ಲ ನೋಡಕ್ಕೆ ಹೋಗ್ತಿರಲ್ಲ, ನಿಮಗೆ ಗ್ಲೌಸು, ಸ್ಯಾನಿಟೈಸರು ಅದೆಲ್ಲ ಕೊಟ್ಟಿರ್ತಾರ? ಇಲ್ಲ ಮೇಡಮ್, ನಾನು ಈ ಬೆಂಗಳೂರಲ್ಲಿ ಅವಾರ್ಡ್ ತೊಗೊಂಡಿದ್ದೀನಿ ಕುಷ್ಠರೋಗ ನಿವಾರಣೆ ಅಂದರೆ 4-5 ಜನಕ್ಕೆ ನಾನು ಮೆಡಿಸಿನ್ ಕೊಟ್ಟು ಅದಕ್ಕೆ ಅವಾರ್ಡ್ ತೊಗೊಂಡಿದ್ದೀನಿ. ನನಗೆ ಇವತ್ತಿನವರೆಗೂ ಯಾವ ಗ್ಲೌಸು ಕೊಟ್ಟಿಲ್ಲ, ಯಾವ ಇದು ಕೊಟ್ಟಿಲ್ಲ. ತಗೊಂಡೋಗಿ ಕಫ ಸ್ಯಾಂಪಲ್ ಎಲ್ಲ ಹೆಂಗೆ ತರ್ತೀರಾ? ಕೈಯಲ್ಲೇ ತಗೊಂಡೋಗ್ಬೇಕು ಮೇಡಮ್. ಅವ್ರು ಉಗಿದು ಕೊಡ್ತಾರೆ, ಆ ಡಬ್ಬಿನ ತಗೊಂಡೋಗಿ ನಾವು ಕೊಡಬೇಕು ಹಾಸ್ಪಿಟ್ಲ್ಗಳಿಗೆ. ಇದಕ್ಕೆ ನಿಮಗೆ ಕೊಡೋದು 200 ರೂಪಾಯಿ? ಇಲ್ಲ ಮೇಡಮ್, ಕೊಡಲ್ಲ. ಅದು ಫ್ರೀ, ಅದು ಉಚಿತವಾಗಿ ಜನಸೇವೆ ಮಾಡಬೇಕಂತೆ ನಾವು. ಅದಕ್ಕೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು 5 ಕೊಡಲೇಬೇಕು ಅಂತ. ಯಾಕೆ ಕೊಡಬೇಕು ಮೇಡಮ್? ಇಲ್ಲಿ ನನ್ನ ಮಕ್ಳಿಗೂ ಕಷ್ಟ. ಯಾಕಂದರೆ ನಾನು ಆ ಕಫ ಮುಟ್ಟಿರ್ತೀನಿ, ಅಕಸ್ಮಾತ್ ಅವ್ರಿಗೆ TB ಇತ್ತು, ಆ ಕಫದಿಂದ ನನಗೆ ಬಂತು, ನನ್ನ ಮಕ್ಳಿಗೆ ಬಂತು, ನನ್ನ ಗಂಡಂಗೆ ಬಂತು. ಉಚಿತವಾಗಿ ಸೇವೆ ಮಾಡೋದಲ್ಲದೆ ಉಚಿತವಾಗಿ ಕಾಯಿಲೆನೂ ತಗೊಳ್ಬೇಕಾಗುತ್ತೆ ನಾವು ಅಲ್ವಾ? ನಮಗೆ ನಮ್ಮ ಮಕ್ಕಳಿಗೇನೆ ಸೇಫ್ಟಿ ಇಲ್ಲ. ಇದು ನಮ್ಗೆ ಸೇಫ್ಟಿ ಇಲ್ದೇ ನಾವು ಇನ್ನೊಬ್ರಿಗೆ ಸೇಫ್ಟಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಮಾನವೀಯತೆ ಇದ್ರೆ, ಮನಸ್ಸಾಕ್ಷಿ ಅಂತಿದ್ರೆ ಈ ಕೂಡಲೇ ಬಂದು ನಮಗೆ ಅನೌನ್ಸ್ ಮಾಡಬೇಕು 15,000 ಸಂಬಳ ಅಂತ. ಪ್ರತಿಯೊಂದರಲ್ಲೂ ಅಷ್ಟೇ ಮೇಡಮ್. ಗರ್ಭಿಣಿದು, ಬಾಣಂತಿದು, ಈಗ ಇಂಜೆಕ್ಷನ್ 1.5 ತಿಂಗಳು ಮಗುನ ಹೋಗಿ ಅವ್ರ ತಾಯಿ ತಂದೆ ಇಂಜೆಕ್ಷನ್ ಹಾಕ್ಸಿಲ್ಲ ಅಂದ್ರೂ ನೀವೇ ಹೊಣೆ. ಆಶಾ ಕಾರ್ಯಕರ್ತೆ ಹೋಗಬೇಕು ಮನೆ ಹತ್ರ. ಅಲ್ಲಿ ಆಶಾ ಕಾರ್ಯಕರ್ತೆಯರು ಅಲ್ಲೇನಾದ್ರು ತೊಂದರೆ ಆಯಿತು ಅಂದ್ರೂ ಅದು ನಿಮ್ಮ ಹಣೆ ಬರಮ್ಮ. ಇವ್ರಿಗೆ ನಾಯಿ ಕಚ್ಚಿ ಇಡೀ ಮೈ ಪರ್ಚಿದೆ, ಯಾರು ಅಧಿಕಾರಿಗಳು ಕೂಡ ಅವ್ರನ್ನ ಕೇಳಲಿಲ್ಲ. ನೀವು ಡ್ಯೂಟಿ ಮೇಲೆ ಇದ್ದಾಗ, ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಪಾಸಿಟಿವ್ ಬಂದಿರೋರ ಮನೆಗೆ ಹೋಗಿ ನಾವು ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೋಗ್ತೀವಿ. ಅವ್ರ ಗೇಟ್ ತೆಗೆದಿದ ತಕ್ಷಣ 3 ನಾಯಿ ಅಟ್ಟಿಸ್ಕೊಂಬಂದು ಒಂದು ರೋಡ್ ಫುಲ್ಲು ಇಟ್ಟಾಡಿಸುತ್ತೆ. ಅವತ್ತು ಯಾವ ಅಧಿಕಾರಿಗಳು ಬಂದು ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಯಾವ MLA ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ನಮ್ಮ ಮನೆ ಹತ್ರ ನಮ್ಗೆ ಕರೆಕ್ಟಾಗಿ ಮಾತ್ರೆ ಕೊಟ್ಟಿಲ್ಲ ಅಂತ. ಅದನ್ನು ಸ್ವೀಕರಿಸಿದ್ರೆ ಹೊರತು ನೀವೇನಾಗಿದ್ದೀರಾ, 1 ತಿಂಗಳು ನನ್ನ ಮೇಲಕ್ಕೆ ಎದ್ದಿಲ್ಲ, ಅಷ್ಟು ಹುಷಾರು ತಪ್ಪಿದ್ದೀನಿ, ಏನಾಗಿದೆ ಅಂತ ಬಂದು ನಮ್ಮ PSC ಡಾಕ್ಟ್ರು ಆ ತಿಂಗಳ ಸಂಬಳನೂ ಇಲ್ಲ. ಆ ತಿಂಗಳ ಸಂಬಳ ನಮ್ಮ ಡಾಕ್ಟ್ರು ಸಿಸ್ಟ್ರು ಮಾಡಿಸ್ಕೊಟ್ಟಿದ್ದಾರೆ. ನಾನು ಕೆಲಸ ಮಾಡಿದ್ದೀನಿ. ಕೊನೆ ಮೂಮೆಂಟಲ್ಲಿ ಹಂಗೆ 1 ತಿಂಗಳು ನಾನು ಹುಷಾರು ತಪ್ಪಿದ್ದಕ್ಕೆ ಡಾಕ್ಟ್ರು ಸಿಸ್ಟ್ರು ಹೆಲ್ಪ್ ಮಾಡಿದ್ರು. ಆ ತಿಂಗಳು ನನಗೆ ಇದು ಮಾಡಿಕೊಟ್ರು. ಆದರೆ ಈ ಥರ ಆಗಿದೆಯಲ್ಲ ಏನು ಎತ್ತ ಅಂತ ಒಬ್ಬರು ಬಂದು ವಿಚಾರಿಸಿರೋರಿಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಮೇಡಮ್. ನಾವು ಜನಗಳ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಆದರೆ ನಮ್ಮ ಆರೋಗ್ಯ ತಪ್ಪಿದ್ರೆ ಯಾರು ನಮ್ಮ ಬಗ್ಗೆ ಕಾಳಜಿ ತಗೊಳೋರು ಇಲ್ಲ, ನಮ್ಮ ಬಗ್ಗೆ ಕೇರ್ ಮಾಡೋರಿಲ್ಲ. ಅಟ್ಲೀಸ್ಟ್ ನಮ್ಮ ಹೊಟ್ಟೆ ಪಾಡ್ಗೋಸ್ಕರ ಸರಿಯಾದ ಸಂಬಳನಾದರೂ ಕೊಟ್ಟರೆ ನಾವು ಜೀವನ ಮಾಡ್ಬೋದು. ಅದು ಇಲ್ಲ ಅಂತಂದರೆ ನಾವು ಬಿಟ್ಟಿಯಾಗಿ ಏನಕ್ಕೆ ದುಡಿಬೇಕು? ಡಾಕ್ಟರ್ಗಳು ಟ್ರೀಟ್ ಮಾಡೋಕ್ಕೇನೆ ಹಿಂದೆ ಮುಂದೆ ನೋಡೋವಂಥ ಕಾಯಿಲೆ. ಅಂಥದ್ರಲ್ಲಿ ಕೈಗೊಂದು ಗ್ಲೌಸ್ ಇಲ್ಲ, ಒಂದು ಮಾಸ್ಕ್ ಇಲ್ಲ. ಹೋಗಿ ಕಫ ಸಂಗ್ರಹ ಮಾಡ್ಕೊಂಡು ಬನ್ನಿ ಅಂದರೆ ಕೈಯಲ್ಲಿ ಸಂಗ್ರಹ ಮಾಡ್ಕೊಂಡು ಬರಬೇಕು, ಸಿಗೋದು ಶೂನ್ಯ. ಅದಕ್ಕೆ ದುಡ್ಡು ಕೂಡ ಕೊಡಲ್ಲ. TB ಪೇಷಂಟ್ಗಳು ವಿಶೇಷವಾಗಿ ಅವ್ರು ನೋಡ್ಕೊಳ್ಳೋದು ಎಷ್ಟು ನಿಮಗೆ ತ್ರಾಸಿದೆ ಅಂತ. ಇಲ್ಲಿ ಕೊಡ್ತಾ ಇದೆ ನೋಡಿ ಮೇಡಮ್ ಅವರೇ, ಸ್ಪೂ ಟೈಮಿಗೆ ಡಬ್ಬಿ ಕೊಡ್ತಾ ಇದ್ದೀವಿ. ಸ್ಪೂ ಟೈಮ್ ಕಪ ತಗೋಬೇಕು ಮೇಡಮ್ ಅವರೇ.
ಹಾಂ ಮೇಡಮ್ ಅವರೇ. ಇಂಥದ್ದೊಂದು ಡಬ್ಬ ಕೈಯಲ್ಲಿ ಇಟ್ಟು ಕಳಿಸ್ತಾರೆ. ಹಾಂ ಮೇಡಮ್ ಅವರೇ ಕಳಿಸ್ತಾರ. ಕೊನೆಗೆ ಅದು ತಗೊಂಡೋದ್ಮೇಲೆ ಕ್ಯಾಫು ನಾವೇ ತೆಗಿಬೇಕು ಮೇಡಮ್ ಅವರೇ. ಅದು ತೆಗೆದು ಕೊಟ್ಟ ಮೇಲೆ ಅವರು ಒಂದು ಚೆಕಪ್ಪಿ ತಗೊಂತದಾರ ಮೇಡಮ್ ಅವರೇ. ಅಲ್ಲಿವರೆಗೂ ಅದು ನಾವು ಮುಟ್ಲಿಲ್ಲ ಅಂದರೆ ಅವತ್ತಿಂದ ಆಶೆದ್ದು ಏನು ಸ್ಫೂಟಮಿಂದು ಲಾಸು. ನಮ್ಮ ಮತ್ತು ಮನೆಗೆ ಹೋದ್ಮೇಲೆ ಅವ್ರು ಬೈತಾರೆ. ಅವ್ರಿಗೆ ರಿಪೋರ್ಟ್ ಏನಾಯ್ತು ಅಂತ ಕೇಳಿದಾಗ ಅವ್ರು ವೇಸ್ಟ್ ಆಗಿರ್ತದೆ. ನಾವು ಕೊಡಲಿಲ್ಲ ಅಂದರೆ ಅದನ್ನು ವೇಸ್ಟ್ ಮಾಡಿಬಿಡ್ತಾರೆ. ತಿರುಗಿ ಅವ್ರು ಮತ್ತನ್ನು ತಗೊಂಡು ಹೋಗ್ಬೇಕಂದ್ರೆ ಅದೇ ಕೈಲೇ ತಗೊಂಡು ಹೋಗ್ಬೇಕು, ಅದೇ ಕೈಲೇ ಮುಚ್ಚಬೇಕು. ನಾವು ತರಲ್ಲ ಅಂತಂದರೆ ಕೆಲಸ ಬಿಟ್ಟು ಮನೆಗೆ ಹೋಗಂತಾರೆ ಮೇಡಮ್ ಅವರೇ. ಒಂದು ಕುಂದ್ರಕ್ಕೆ ನಮಗೆ ಹಾಲಿಲ್ಲ ಮೇಡಮ್ ಅವರೇ. ಒಂದು ಏನೇ ಮಾಡಿದ್ವಿ ಅಂದ್ರೂ ಗಲಾಟೆ ನಾವು ಗಲಾಟೆ ನಮ್ಮ ಮನೆ ಸಮಸ್ಯೆ ಮಾಡಲ್ಲ ಮೇಡಮ್ ಅವರೇ. ಅಲ್ಲಿ ಕೆಲ್ಸಕ್ಕೆ ಬೇಕಾಗಿರೋದು ಮಾತ್ರ ನಾವು ಮಾತಾಡ್ತಿರ್ತೇವೆ. ಅಂಥ ಟೈಮ್ನಾಗೆ ಎದ್ದು ಹೊರಗೆ ಹೋಗ್ರಮ್ಮ, ನಿಮ್ಗೆ ಇಲ್ಲೇ ಏನು ಜಾಗ ಇರೋದಂತ ದಬಾಳಿಕೆ ಮಾಡ್ತಾರೆ ಮೇಡಮ್ ಅವರೇ. ಬೆಲೆನೇ ಇಲ್ಲ, ಆಶೆ ಅಂದರೆ ಬೆಲೆನೇ ಇಲ್ಲ. ಅವ್ರ ಮನೆ ಕೆಲಸ ಮಾಡೋರ್ಗಿಂತ ಕೀಳೇ ನಮ್ಗೆ ಕಾಣ್ತಾರೆ ಮೇಡಮ್ ಅವರೇ ಹಾಸ್ಪಿಟ್ಲ್ ಒಳಗೆ. ಈಗ ಕಮ್ಮಿ ಅಂದರು. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ್ರಿ. ಸಿಟಿ ಜಾಗದಲ್ಲೆಲ್ಲ ಈ ಮಿನಿಸ್ಟರ್ಗಳು ಶಾಸಕರ ಮನೆಯಲ್ಲಿ ಮನೆ ಕೆಲಸ ಮಾಡೋರಿಗೆ 20-25 ಸಾವಿರ ಸಂಬಳ. ಮನೆ ಕೆಲಸ ಮಾಡೋರು ಅವ್ರಿಗೇನು ಬೇಕಾದ ತಿಂಡಿ ಊಟ ಸೌಕರ್ಯ, ಅವ್ರಿಗೆ ಇರೋಕ್ಕೆ ಮನೆ ವ್ಯವಸ್ಥೆ, ಓಡಾಡೋಕ್ಕೆ ಗಾಡಿ ವ್ಯವಸ್ಥೆ, ತರಕಾರಿ ತರಕ್ಕೆ ಹೋಗೋಕ್ಕೆ ಒಂದು ಕಾರ್ ಇರುತ್ತೆ. ಹಿಂಗಿರುವಾಗ ನೀವು ಇಷ್ಟೆಲ್ಲ ಕೆಲಸ ಮಾಡೋರ್ಗೆ 5,000, ಆ 5,000 ಕೊಡೋಕ್ಕೂ ಹಿಂದೆ ಮುಂದೆ ಅಂದರೆ ಏನಂತ ಮೇಡಮ್ ನಮಗೆ ಭಾಳನೇ ಬೇಜಾರಾಗೈತೆ ಮೇಡಮ್. 15 ವರ್ಷದಿಂದ ನಾನು ಆಶಾ ಕೆಲಸ ಮಾಡ್ತಾಯಿದ್ದೀನಿ. ನಾಯಿ ಕಡಿತಾ ಬಂದ್ರೂ ಅಲ್ಲಿ ಸರ್ವೆಗೆ ಹೋಗಬೇಕು, ಬೆಕ್ಕು ಕಡಿತಾ ಬಂದ್ರೂ ಸರ್ವೆಗೆ ಹೋಗಬೇಕು, ಇಲಿ ಜ್ವರ ಬಂದ್ರೂ ಸರ್ವೆಗೆ ಹೋಗಬೇಕು, 3 ಸ್ಫುಟಮ್ ತಗೊಂಡು ಹೋಗಿ ಕೊಡಬೇಕು, ಎನ್ರಾಲ್ಮೆಂಟ್ ಮಾಡಬೇಕು ಮೇಡಮ್. ಮೊಬೈಲ್ ಒಳಗೆ ದಯವಿಟ್ಟು ನಮಗೆ ಅದು ಬರೋಕ್ಕೆ ಒಲ್ದು ಎನ್ರಾಲ್ಮೆಂಟ್ ಮಾಡಿ 3 ವರ್ಷ ಆಯ್ತು. ತಿರ್ಗಾ ಮತ್ತೆ ಎನ್ರಾಲ್ಮೆಂಟ್ ಮಾಡೋಕ್ಕೆ ಹೇಳಿದರು ಮೇಡಮ್. ಮತ್ತೆ ಆಭಾ ಕಾರ್ಡ್ ಮಾಡಬೇಕಂತ ಹೇಳಿದರು. ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ತೊಂದರೆನೇ ಕೊಟ್ಟಿದ್ರು ಮೇಡಮ್. ಬೇಜಾರವಾಗಿ ನಮಗೆ ಇಷ್ಟು ಸಂಬಳ ಸಾಲ್ತಾ ಇಲ್ಲ ಮೇಡಮ್ ಹೊಟ್ಟೆಗೆ. ಇನ್ನೂ ಎಷ್ಟು 1,700 ಪಾಪ್ಯುಲೇಷನ್ ಇದೆ ಮೇಡಮ್. ನಮಗೆ ಹೆವಿ ವರ್ಕ್ ಆಗ್ತಾ ಇದೆ. 1,700 ಮಂದಿ ನೀವು ಒಬ್ಬರೇ ನೋಡ್ಕೊಳ್ಬೇಕು. ಹೌದು ಮೇಡಮ್, 1,700 ಜನಸಂಖ್ಯೆ ಇರೋದು. 350 ಮನೆ ಇದೆ ಮೇಡಮ್. ನಮ್ಮದು ಶಿಕಾರಿಪುರ ಸದಾಶಿವಪುರ ಅಲ್ಲ ರೀ, CM ಕೊಟ್ಟಿರೋ ಊರು ನಿಮ್ಮದು. ನಿಮ್ಮೂರಲ್ಲಿ ನಿಮ್ಮ ಸಮಸ್ಯೆ ಕೇಳಕ್ಕೆ ಜನ ಇಲ್ಲ ಇದಾರೆ ಮೇಡಮ್. ಸಮಸ್ಯೆಗಳು ಅಂದರೆ ನನಗೆ ಹೆವಿ ಕೆಲಸ ಇದ್ರೂ ಅಲ್ಲಿ ಮಾತು ಕೇಳ್ತಾ ಇಲ್ಲ ಮೇಡಮ್. ಅಂದರೆ ನನ್ನ ನೋವೇ ನಾವೇ ತಿಂತಾ ಇದ್ದೀವಿ ಮೇಡಮ್. ನಮಗೆ ಹಸು ಇದೆ, ನಾವು ಕೆಲಸ ಕೊಟ್ಟಿದ್ದನ್ನು ಕೆಲಸ ಮಾಡ್ಬೇಕು ಮೇಡಮ್. ನಾವು ಸರ್ಕಾರಿ ಕೊಠಡಿಗಳಲ್ಲಿ ನಮ್ಮ ಸಚಿವರು ಶಾಸಕರು ಮುಖ್ಯಮಂತ್ರಿಗಳು ಇರೋದು ಎಷ್ಟು ತಾಸು? ಕೆಳ ಕ್ಷಣಗಳ ಕಲಿಯೋ ಕೊಠಡಿನೇ ರಿನೋವೇಷನ್ ಮಾಡೋಕ್ಕೆ, ಅಂದರೆ ಅದನ್ನು ನವೀಕರಣ ಮಾಡೋಕ್ಕೆ ಕೋಟಿ ರೂಪಾಯಿನ ವ್ಯಯಿಸ್ತಾರೆ. ಆದರೆ ಈ ಆಶಾ ಕಾರ್ಯಕರ್ತೆಯರಿಗೆ ಇಲ್ಲಿ ಬಂದು 3 ದಿನ ಆಯಿತು. ಶೌಚಾಲಯ ವ್ಯವಸ್ಥೆ ಇಲ್ಲ, ಮಲಗೋಕೆ ವ್ಯವಸ್ಥೆ ಇಲ್ಲ, ಕೂತಲ್ಲೇ ಊಟ, ಕೂತಲ್ಲೇ ಮಲಗಬೇಕು, ಶೌಚಕ್ಕೆ ಬಯಲು. ಹಿಂಗಿರೋ ಪರಿಸ್ಥಿತಿ ನೀವಿಲ್ಲಿ ನೋಡ್ತಿದ್ದೀರಿ. ಮಗು ಇಲ್ಲೇ ಮಲಗಿದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಮರಿನ ಕರ್ಕೊಂಡು ಬಂದು ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಿದ್ರೆ ಸಾಕು ಅಂತ ಹೇಳಿ ಬೇಡ್ಕೊಳ್ಳೋ ಪರಿಸ್ಥಿತಿ. ಎಲ್ಲಿಂದ ಬಂದಿದ್ದೀರಿ ಅಮ್ಮ ನೀವು? ನಮ್ಮದು ಇದು ಬಾಗೇಪಲ್ಲಿ ತಾಲೂಕು ಮೇಡಮ್. ಪೋತೆಪಲ್ಲಿ ವಿಲೇಜ್ ನಮ್ಮದು. ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನು ಮೊನ್ನೆನೇ ಇನ್ನೂ ಜಾಯ್ನ್ ಆಗಿರೋದು. 4 ವರ್ಷ 5 ವರ್ಷ ಆಯಿತು ಅಷ್ಟೇ ಮೇಡಮ್. ಮೊನ್ನೆ 4-5 ವರ್ಷ ಮೊನ್ನೆನೇನ್ರಿ? 4-5 ವರ್ಷ ಆಯಿತು. ನಿಮಗೆ ಕರೆಕ್ಟಾಗಿ ಹೇಳಿ, ಎಲ್ಲ ಕೂಡು ಕಳೆದು ಎಲ್ಲ ಮಾಡಿ ತಿಂಗಳಿಗೆ ಎಷ್ಟು ಸಂಬಳ ಕೈಗೆ ಸಿಗ್ತಿದೆ? ನಮಗೆ 7 ಅಷ್ಟೇ ಮೇಡಮ್. ಅದು ಬರಲ್ಲ. 1 ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ. ಪೂರ್ತಿ 7,000 ಒಟ್ಟಿಗೆ ಬರುತ್ತಾ? ಇಲ್ಲ, ಪೂರ್ತಿ 7,000 ಒಟ್ಟಿಗೆ ಕೊಡ್ತಾರೆ? ಇಲ್ಲ ಮೇಡಮ್, ಹೆಂಗೆ ಬರುತ್ತೆ? ಇವಾಗ 1 ತಿಂಗಳು 5,000 ಕೊಡ್ತಾರೆ. ಇನ್ನು 2 ತಿಂಗಳು 3 ತಿಂಗಳು ಬಿಟ್ಬಿಟ್ಟು ಮತ್ತೆ ಹಾಕ್ತಾರೆ 2,000 ಅಷ್ಟೇ. ಇನ್ನೊಂದು ತಿಂಗಳು ಬೇಸ್ಟು. ಅದೂ ಮೊನ್ನೆ ಇದು ಏನೋ ಇನ್ಸೆಂಟಿವ್ ಅಂದರೆ 2,000 ಕಮ್ಮಿ ಬಂದರೆ ಮಾತ್ರ ಸ್ಯಾಲ್ರಿನೂ ಕಟ್ ಮಾಡಿದ್ದಾರೆ ಮೇಡಮ್. ನಮ್ಗೊಂದು ತಿಂಗಳು ಸ್ಯಾಲ್ರಿನೂ ಬಂದಿಲ್ಲ. ಹಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಅಂದರೆ ಗಟ್ಟಿ ಅಂದರೆ 5,000ನೇ ನಿಮಗೆ? ಅದು ಕಮ್ಮಿನೇ. ಈ ತಿಂಗಳು ಬಂದರೆ ಇನ್ನೊಂದು ತಿಂಗಳು ಇಲ್ಲ, ಹಂಗಾಗಿದೆ ಮೇಡಮ್. ಅಷ್ಟೇ, ಅದು ಬರಲ್ಲ. ಅದು ಇನ್ಸೆಂಟಿವ್ ಅದರಲ್ಲಿ 2,000 ಕರೆಕ್ಟಾಗಿ ಬಂದರೆ, ಇನ್ಸೆಂಟಿವ್ 2,000 ಮೇಲೆ ಬಂದರೆ ಬರುತ್ತೆ 5,000. ಇಲ್ಲ ಅದು ಕಟ್ ಮಾಡ್ತಾ ಇದ್ದಾರೆ. ಇವಾಗೊಂಚೂರು ಅವಾಗೊಂಚೂರು ಸಂಬಳ ಬಂದರೆ ಹೆಂಗೆ ಅಂತ ಜೀವನ ನಡೆಸೋದು ತುಂಬ ಕಷ್ಟ ಆಗೈತೆ ಮೇಡಮ್. ಅದಕ್ಕೆ ಅಲ್ಲಿಂದ ನಾವು ಉತ್ತರ ಕರ್ನಾಟಕದಿಂದ ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿದ್ವಿ. ತುಂಬ ಸಮಸ್ಯೆ ಆಗೈತೆ ಮೇಡಮ್. ಇಷ್ಟೆಲ್ಲ ಜನ ಕುಂತೀವಿ ಅಂದ್ರೆ 2 ದಿವಸಗಟ್ಟಲೆ ನಮಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಆಮೇಲೆ ಮಲ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ನಮಗೆ ಹೊತ್ಕೊಳಕ್ಕೆ ತಂದಿಲ್ಲ, ಏನಿಲ್ಲ. ನಾವು ಇಂಥ ಚಳಿಯಲ್ಲಿ ಭಾಳ ತ್ರಾಸ ತೊಗೊಂಡು ಮಕ್ಕಳು ಮರಿ ತೊಗೊಂಡು ಬಂದೀವಿ. ಭಾಳ ತ್ರಾಸ ಅನುಭವಿಸಾಗತ್ತೆ. ಹೆಸರು ನಿಂದು? ಆರಾಧ್ಯ. ಸ್ಕೂಲ್ಗೆ ಹೋಗಿಲ್ವಾ? ಯಾವಾಗ ಬಂದು ಇಲ್ಲಿಗೆ? ಇದು 3 ದಿನ ಆಯ್ತು. ಚಳಿ ಆಗ್ತಿಲ್ವಾ ನಿನಗೆ? ಆಗ್ತೈತ್ರಿ. ತುಂಬ ಚಳಿ ಇದೆಲ್ಲ ಬೆಂಗಳೂರು.